ಎಚ್ ವಿ ನಾರಾಯಣ್ ಸೋಷಿಯಾಲಜಿ ಒಂದು ಉಪಯೋಗ ಆಗಬೇಕು. ಬೆಳಗಿಂದ ಒಂದು ಸಣ್ಣ ಒಂದು 4-5 ಗಂಟೆ ನಾವು ತುಂಬ ಒಳ್ಳೆ ರೀತಿಯಲ್ಲಿ ಬೆಳಗ್ಗೆ ಕಳೆದಿದ್ವಿ. ಈ ಮಧ್ಯಾಹ್ನದ ನಿದ್ದೆಯನ್ನು ನಾವು ಸಣ್ಣ ಒಂದು ಚೇಂಜ್ ಆಗಲಿ ಅಂತ ಮನೆಯವರು ಒಂದು 2-3 ದಿನ ಯೋಚನೆ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಇದರಲ್ಲಿ 4 ಜನ ಜಡ್ಜ್ಗಳಿರ್ತಾರೆ ಮತ್ತು ಇಲ್ಲಿ ನಾವೊಂದು 12 ಜನ 4 ಆ ಕಡೆ ಅವ್ರವ್ರ ಲೈಫ್ನಲ್ಲಿ 4 ಕ್ವಶನ್ಗಳಿದೆ. ಪ್ರತಿಯೊಬ್ಬರಿಗೂ ಕ್ವಶನ್ಗಳನ್ನು ಕೇಳ್ತೇವೆ. ಏನು ಬರ್ತದೋ ಸ್ಪಾಂಟೇನಿಯಸ್ ಆಗಿ ಅವರಲ್ಲಿ ಲೈಫ್ನಲ್ಲಿ ಬಂದಿದ್ದನ್ನು ಅವ್ರು ಹೇಳಬೇಕು. ಅದರಲ್ಲಿ ಯಾರು ನಿಮಗೆ ಸಮಂಜಸವಾಗಿ ಅವ್ರಿಗೆ ಬರ್ತದೆ ಅಂತ ಹೇಳಿದ್ರೆ ನೀವು ಜಡ್ಜ್ಗಳು ಅದಕ್ಕೆ ಇದು ಕೊಟ್ಟು ಮಾರ್ಕ್ಸ್ ಕೊಟ್ಬಿಟ್ಟು ಅವ್ರಿಗೆ ಒಂದು ಒಳ್ಳೆ ಪ್ರೈಸ್ಗಳನ್ನು ಎಲ್ಲರಿಗೂ ಪ್ರೈಸ್ ಇದೆ. ಎಲ್ರಿಗೂ ಪ್ರೈಸ್. ನಾವು ಅವ್ರ ಹತ್ರ ಅವ್ರ ಅನುಭವ ಇಲ್ಲಿ ಕೇಳ್ಕೊಂತೀವಲ್ಲ, ಅದನ್ನ ನಾವು ತಿಳ್ಕೊಳ್ಳೋದು. ನಮ್ಮ ಪ್ರೋಗ್ರಾಮ್ ಹೆಂಗಿತ್ತಂದ್ರೆ ನಾವು ಅವರಿಗೆ ಈಗ ಸ್ವಲ್ಪ ಚೇಂಜಸ್ ನಿಮಗೆ ಕೇಳ್ತಾರೆ. ನೀವು ನಿಮ್ಮದು ಯಾಕಂದರೆ ಒಂದು 60-70 ವರ್ಷದ ಒಂದು ಒಳ್ಳೆಯ ಅನುಭವಗಳನ್ನು ನಿಮ್ಮ ಮನಸ್ಸಿಗೆ ಹೇಳಿ ಬರ್ತದೆ. ಯಾಕಂದ್ರೆ ನಮ್ಗೆ ಅದು ಸಣ್ಣ ಪುಟ್ಟ ನಾವು ತಪ್ಪುಗಳು ಸಣ್ಣಂತರ ದೊಡ್ಡದು ತಪ್ಪು ಮಾಡಿರ್ತೀವಿ. ನಿಮ್ದು ಹಂಗಲ್ಲ, ಕೆಲವೊಂದು ಸಣ್ಣ ಸಣ್ಣ ವಿಷಯನ ದೊಡ್ಡದು ಮಾಡಿಕೊಂಡು ಮಧ್ಯದಲ್ಲಿ ದೊಡ್ಡದು ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಸೊ ದೊಡ್ಡ ವಿಷಯ ಸಣ್ಣ ಹಂಗೆ ಈಗ ಅವರು ಮನೆಯವರು ಒಂದೊಂದು ಕ್ವಶನ್ಗಳನ್ನು ಕೇಳ್ತಾರೆ. 4 ಕ್ವಶನ್. ಅದೇ ಯಾಕಂದ್ರೆ ಫಸ್ಟ್ ನಾವು ಸೀನಿಯರ್ ನಮ್ಮ ಡಾಕ್ಟರ್ ಶ್ರೀಧರ್ ಅವ್ರ ಹತ್ರ ಕೇಳ್ಕೊಂಡ್ಬಿಡ್ತೀವಿ. ಅವ್ರು ಹೇಳ್ತಾರೆ ನಿಮ್ಮ ಅನುಭವದ 4 ಕ್ವಶನ್ಗಳಿದೆ. ಅದು ಸಂಕ್ಷಿಪ್ತವಾಗಿ ಒಂದೊಂದು 2 ನಿಮಿಷ. ಈಗ ಹೆಂಗ್ ಮಾಡ್ತೀನಿ ಅಂದ್ರೆ ಆ ಮೊದಲನೇ ಕ್ವಶನ್ ಡಾಕ್ಟರ್ ಶ್ರೀಧರ್ ಕೇಳ್ತೀನಲ್ಲ, ಅದನ್ನೇ ಕುತ್ಕೊಂಡೆ ಯಾರು ನಿಂತ್ಕೊಳ್ಳೋದೇ ಬೇಡ. ಎಲ್ಲಾ ಪ್ರೋಗ್ರಾಮ್ ಎಲ್ಲ ಸೇರಿ 20-25 ನಿಮಿಷ ಮುಗಿಬೇಕು ಸರ್. ಅದನ್ನ ನೆನ್ಪಿಟ್ಟು 5 ಕ್ವಶನ್ ಮಾಡ್ಕೊಂಡಿದ್ದೀನಿ ಸರ್. ಅದೊಂದು ಕ್ವಶನ್ ನಿಮಗೆ ಕೇಳ್ತೀನಿ, ಅದು ನಿಮ್ಮ ಅನುಭವ ಹೇಳ್ತೀರಾ. ನೆಕ್ಸ್ಟ್ ಅವ್ರು ಹೇಳ್ತಾರೆ, ಆ ಕಡೆ ಹೇಳ್ತಾರೆ, ಈ ಕಡೆ. ಸೆಕೆಂಡ್ ಕ್ವಶನ್ ಅದು ಅದರಿಂದ ನಮ್ಗೆ ನಾವು ತಿಳ್ಕೊಳ್ಳೋದಿರ್ಬೋದು. ಅದನ್ನ ನಾವು ಇಲ್ಲಿ ತಿಳ್ಕೊಂಡು ಒಂದು ಮೆಮೊರಿ ಇರುತ್ತೆ ಅಂತ ಅಷ್ಟೇ. ಆ ತಿಳ್ಕೊಂಡ್ಮೇಲೆ ನಾವು ಸ್ವಲ್ಪ ಏನಾದ್ರು ಹೇಳಿದ್ರೆ ಅದಕ್ಕೊಂದು ಪ್ರೈಸ್ ಕೊಡ್ತಾರೆ ಸರ್. ಎಕ್ಸಾಕ್ಟ್ಲಿ ಟೇಕ್ ಹೋಮ್ ಮೆಸೇಜ್ ಅಂತ ಹೇಳೋದು ಸರ್. ಈ ವಯಸ್ಸಲ್ಲೂ ನಿಮಗೆ ಕಲಿಬೇಕು ಅಂತ ಅನ್ಸಂತದ್ದು ಏನಾದ್ರು ಒಂದು ವಿಚಾರ ಇದ್ರೆ ದಯವಿಟ್ಟು ಎಲ್ಲ ನಮ್ಮ ಜೊತೆ ಹಂಚ್ಕೊಬೋದು. ಈ ವಯಸ್ಸಿನಲ್ಲೂ ಕೂಡ ನಿಮಗೆ ಏನಾರ ಕಲಿಯುವಂತ ಆಸಕ್ತಿ ಇರುವಂತ ವಿಚಾರಗಳಿದ್ರೆ ಅದನ್ನ ನಮ್ಮ ಜೊತೆ ಹಂಚ್ಕೊಬೋದು. ಒಂದು ಯಾಕಂದ್ರೆ ಕ್ವಶನ್ ಅಷ್ಟೇ ಹೇಳ್ಬಿಡ್ತೀನಿ, ನೆಕ್ಸ್ಟ್ ನೀವು ಪ್ರಿಪೇರ್ ಆಗೋಲ್ಲ ಆಯ್ತಾ. ನಿಮ್ಮ ಜೀವನನೇ ಒಂದು ಪುಸ್ತಕ ಅಂತ ಆದ್ರೆ ಅದ್ರ ಶೀರ್ಷಿಕೆ ಏನಂತ ಇಡ್ತೀರಾ ಅಂತ ಒಂದು ಕ್ವಶನ್. ಮೂರನೇದು, ನಿಮ್ ಕಾಲದಲ್ಲಿದ್ದ ಅಂದ್ರೆ ನೀವು ನಿಮ್ದು ತಂದೆ ತಾಯಿ ಅಂಡರ್ ಅಲ್ಲಿ ಇದ್ದಾಗ ನಿಮ್ ಕಾಲದಲ್ಲಿದ್ದ ಶಿಸ್ತು ಮತ್ತೆ ನೀವು ತಂದೆ ತಾಯಿ ಕೊಡ್ತಿದ್ದ ಗೌರವ ಹೇಗಿತ್ತು, ಇವಾಗ ಹೇಗಿದೆ ಅಂತ. 4ನೇದು, ಜೀವನದಲ್ಲಿ ಯಾರಿಂದ ಕೇಳಿದ ಒಳ್ಳೆಯ ಸಲಹೆ ನಿಮಗೆ ಒಂದು ದಾರಿದೀಪ ಆಯಿತು. 5ನೇ ಲಾಸ್ಟ್ ಕ್ವಶನ್, ನೀವು 20-25 ವರ್ಷ ಇದ್ದಾಗ ಒಂದು ನಿಮಗೆ ನೆನಪಿರುವಂತ ಒಂದು ಸುಂದರವಾದ ಘಟನೆ ಅದೇನ ನಮ್ಮ ಜೀವನದಲ್ಲಿ ನಡೆದಿದೆ, ನಾವು ಇದನ್ನ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಅನ್ಕೊಬಹುದು ಅಂತ ಸಣ್ಣ. ನಾನು ಈ ಸ್ಪೀಕರ್ ಯಾಕೆ ಕನೆಕ್ಟ್ ಮಾಡಿದ್ದೀನಿ ಅಂದ್ರೆ ಹಂಗೆ ಕೇಳುತ್ತೆ, ಮೊಬೈಲ್ ಕೇಳಲ್ಲ ಅಂತ ಕನೆಕ್ಟ್ ಮಾಡಿದೆ ಅಷ್ಟೇ. ಮೊದಲನೇ ಪ್ರಶ್ನೆ ಹೇಳ್ಬಿಡಿ. ಈಗ ಮೊದಲನೇ ಪ್ರಶ್ನೆ, 20-25 ವರ್ಷ ಇದ್ದಾಗ ನಿಮ್ಮ ಆ ಹರೆಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಅಲ್ಲ ಆಯ್ತು. ಮೊದಲನೇದಲ್ಲಿ ನಿಮ್ಮ ಈ ವಯಸ್ಸಿನಲ್ಲೂ ಕಲಿಬೇಕು ಅಂತ ಅನ್ಸುವಂತ ಒಂದು ವಿಚಾರ. ನನಗೆ ಎಷ್ಟೇ ವಯಸ್ಸಾಗಲಿ ಈ ವಯಸ್ಸಲ್ಲಿ ನಾನು ಕಲಿಯೋದು ಬೇರೆಯವರಿಂದ ತುಂಬ ಇದೆ. ಮೊದಲನೇದಾಗಿ ನಾನು ನನ್ನ ಸ್ನೇಹಿತರು, ನಾನು ಬಹಳ ಬೇರೆ ಕೊಡ್ತೇನೆ ಸ್ನೇಹಿತರು ಅಂತಂದರೆ. ಸ್ನೇಹ ಅಂದರೆ ಏನಂತಂದರೆ ನಾನು ಅದರಲ್ಲಿ ಯಾವ ರೀತಿಯಾದ ಸ್ವಾರ್ಥ ಇಲ್ಲ, ವೈಷಮ್ಯ ಇಲ್ಲ, ಬಡವ ಬಲ್ಲಿದ ದೊಡ್ಡವರು ಸಾಕಾರ ಅಂತ ಹೇಳ್ತಕ್ಕಂಥ ಒಂದು ಭೇದ ಭಾವ ಇಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಿಗೆ ಹೊಂದಿಕೊಂಡು ಹೋಗತಕ್ಕಂಥದ್ದು. ಅದನ್ನು ನಾವು ವಯಸ್ಸಾದಾಗ ಯಾರೋ ಮನೆ ಹೆಂಡತಿ ಇರಲಿ, ಮಕ್ಕಳಿರಲಿ, ಸ್ನೇಹಿತರಿರಲಿ, ಯಾರೇ ಇರಲಿ, ಅವ್ರು ಯಾವುದೋ ಒಂದು ಮಾತಾಡ್ತಾರೆ, ಅದಕ್ಕೆ ಖಂಡಿತವಾಗಿಯೂ ನಾವು ಬೇಸರ ಮಾಡ್ಕೊಳ್ಬಾರ್ದು. ಅದಕ್ಕೆ ಸರಿಯಾಗಿ ಹೊಂದ್ಕೊಂಡು ಹೋಗ್ಬೇಕು. ಆ ಹೊಂದಿಕೊಂಡು ಹೋದ್ರೆ ಮಾತ್ರ ನಾವು ನಮ್ಮ ವೃದ್ಧಾಪ್ಯವನ್ನು ಯಶಸ್ವಿಯಾಗಿ ನಿರ್ವಹಿಸ್ಬೋದು. ಎರಡನೇದು ಅಂದರೆ ನಮ್ಮ ಒಂದು ಏನು ಮಿತಿಯನ್ನು ಇಟ್ಕೊಂಡು ನಾವು ಯಾವತ್ತೂ ಇಂಥ ಇದರಲ್ಲಿ ನಾವು ಮಾಡಬೇಕು. ಯಾಕೆ ಅಂತಂದರೆ
ನನಗೇನಾದ್ರು ಸ್ವಲ್ಪ ಏನಾದ್ರು ತೊಂದರೆ ಆಯ್ತು, ಈಗ ಅದು ನನಗೊಬ್ಬರಿಗೆ ತೊಂದರೆ ಅಲ್ಲ, ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಹೆಂಡತಿಗೆ, ಇವರಿಗೆಲ್ಲರಿಗೂ ತೊಂದರೆ ಆಗ್ತದೆ. ಅದನ್ನು ನೆನಪಿಟ್ಕೊಂಡು ನಾವು ನಿಧಾನವಾಗಿ ಯಾವುದನ್ನಾರು ಯೋಚನೆ ಮಾಡಿ ಏನು ಮಾತಾಡಬೇಕಾಗಿದ್ರೆ, ಎಲ್ಲರೂ ಹೋಗಬೇಕಾಗಿದ್ರೆ ನಾವು ಆದಷ್ಟು ಪರಾವಲಂಬಿ ಆಗದೆ ಹೋದಾಗೆ ಅವರು ಹೇಳಿದಾಗ ಕೇಳಿ ನಾವು ಒಂದು ಜೀವನ ನಡೆಸಬೇಕು. ಆ ಜೀವನ ನಡೆಸಿದಾಗ ಮಾತ್ರ ನಾವು ಖಂಡಿತವಾಗಿಯೂ ವೃದ್ಧಾಪ್ಯವನ್ನು ಎದುರಿಸ್ಬೋದು ಅಂತ ಅನಿಸ್ತದೆ. ಇದು ಮೊದಲನೇದು. ಇದೇ ಕ್ವಶನ್ ನಿಮ್ಗೆ ಅಂತ ಅನ್ಕೊಡಿ ಸರ್. ಅವಾಗ ಅವ್ರಿಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈ ವಯಸ್ಸಲ್ಲೂ ಕಲಿಯುವಂತ ಒಂದು ಅಭಿಲಾಷೆ ಇದ್ರೆ ಯಾವ ವಿಷಯ ಅಂತ ಅಷ್ಟೇ. ಡಾಕ್ಟರ್ ಹೇಳಿದಾಗೆ ಸ್ನೇಹ ಅನ್ನೋದು ತುಂಬ ಮುಖ್ಯ. ಅದು ಯಾರು ತಪ್ಪು ತಿಳ್ಕೊಳ್ಳದೆ ಹೋದರೆ ಹೆಂಡತಿಗಿಂತ ಮುಖ್ಯ. ಹೆಂಡತಿ ಮುಖ್ಯ ಅಲ್ಲ ಅಂತ ಅರ್ಥ ಅಲ್ಲ, ಆದರೆ ನಮಗೆ ಯಾವಾಗಲೂ ಅನಿವಾರ್ಯ ಒಂದು ಕಷ್ಟ ಅನಿವಾರ್ಯ ಅವಶ್ಯಕತೆ ಅದೆಲ್ಲ ಬೇರೆ. ನಾನು ಹೇಳ್ತಾ ಇರೋದು ಆದರೆ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ, ನಾನು 20-25 ವರ್ಷ ಇದ್ದಾಗಲೇ ನಾನು ಭಾಳ ಸ್ನೇಹಮಯಿ ಜೀವ ಒಂದು. ಆಮೇಲೆ ನನ್ನ ಸ್ನೇಹಿತರು ಹಾಗೆ ಇತ್ತು. ನಾನು ಕ್ರಿಕೆಟ್ ಪ್ಲೇಯರ್, ಕ್ರಿಕೆಟ್ ಆಡ್ತಾ ಇದ್ದೆ, ಮಹಾರಾಜಾಸ್ ಕಾಲೇಜ್ ಕ್ಯಾಪ್ಟನ್ ಆಗಿದ್ದೆ, ಗಂಗೋತ್ರಿ ಟೀಮಿಗೆ ಕ್ಯಾಪ್ಟನ್ ಆಗಿದ್ದೆ. ನಿಮ್ಗೆ ಅನ್ಸುತ್ತೆ ಹಾಗೆ? ಇಲ್ಲ, ಮಾರನೇ ಕಾಲೇಜು ಪಕ್ಕದಲ್ಲೇ ಇತ್ತು, ಅಲ್ಲಿ ಓಡಾಡ್ತೀನೋ ಕೂಡ ಇರಲಿಲ್ಲ. ಯಾಕೆಂದ್ರೆ ಮನೆಗೆ ವಿಷಯ ಗೊತ್ತಾಗುತ್ತೆ, ಹಾಗಾಗಿ ಓಡಾಡ್ತಾರೆ. ಆಮೇಲೆ ನಾನು ಯಾವತ್ತೂ ಕೂಡ ಈ ಕ್ರಿಕೆಟ್ ಫ್ರೆಂಡ್ಸ್ ಜೊತೆನೇ ಬೆಳೆದ. ಅವರು ಯಾವಾಗಲೂ ನಾವು ನಂಜನಗೂಡಲ್ಲಿ ಇದ್ದೆ, ನಾನು ಮೈಸೂರು ಓದಿದ್ದೆ. ನಮ್ಮ ಸೋದರ ಮಾವ ರಾಮಚಂದ್ರ ಅಂತ ಪದ್ಮನಾಭ್ ಹೇಳ್ತಾ ಇದ್ದೆ, ಸಂಸ್ಕೃತ್ ಪ್ರೊಫೆಸರ್, ಯೂನಿವರ್ಸಿಟಿ, ದೊಡ್ಡ ಪಂಡಿತ. ಜಯಚಾಮರಾಜ ಒಡೆಯರ್ ಜೊತೆ 20 ವರ್ಷಗಳ ಕಾಲ ಪ್ರತಿ ದಿವಸ ಕಾರ್ ಕಳಿಸ್ತಾ ಇದ್ರು ಮನೆಗೆ 4 ಗಂಟೆ. ಅಂತ ಒಂದು ಸ್ನೇಹ. ಅವರಲ್ಲೂ ಅಷ್ಟು ಪಾಂಡಿತ್ಯ ಇತ್ತು, ಇವರಲ್ಲೂ ಅದರ ಡಬಲ್ ಪಾಂಡಿತ್ಯ. ಇವರಿಂದ ಅವ್ರು ಯುರೋಪ್ ಹೋದಾಗೆಲ್ಲ ಲೆಕ್ಚರ್ ಎಲ್ಲ ರೆಡಿ ಮಾಡೋದು ಇವರಲ್ಲಿ, ಫಿಲಾಸಫಿ ಬಗ್ಗೆ ಅದೇ ಬಿಡಿ. ಹಾಗಾಗಿ ನಾನು ಯಾವಾಗಲೂ ಕೂಡ ಈ ಸ್ನೇಹಿತರ ಜೊತೆನೇ ಬೆಳೆದವನು. ಆದರೆ ಇವತ್ತಿಗೂ ಕೂಡ ನಾನು ಕಾರ್ಸ್ ಕಂಡ್ರೆ ಆಗಲ್ಲ. ಅವ್ರು ಯಾವಾಗಲೂ ಆಡ್ತಿದ್ರು. ನಾವು ನಂಜನಗೂಡಿಂದ ಬೆಂಗಳೂರು ಹೋಗೋ ತನಕ ಟ್ರೈನಲ್ಲಿ ಅವರು ಸ್ಪೀಡ್ ಆಡ್ತಾ ಇದ್ರು. ನಾನು ಯಾಕೋ ಇವತ್ತಿಗೂ ಕೂಡ ಒಂದು ಕಾರ್ಡು ಯಾವ ಗೇಮು ಬರೋದಿಲ್ಲ, ಆ ಕಾರ್ಡಿನ ಹೆಸರು ಗೊತ್ತಿಲ್ಲ. ಸರಿಯಾ? ಅದು ನಾನೇನು ಬೆಳೆಸ್ಕೊಳ್ಳೇ ಇಲ್ಲ. ಹೀಗಾಗಿ ಇನ್ನೊಂದು ಭಾಳ ನನಗೆ ನೆನಪಿನಲ್ಲಿ ಆಗಿರೋ ಘಟನೆ ಅಂತಂದರೆ, ನಮ್ಮ ತಂದೆ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ ಅಂತ ಅದರಲ್ಲಿ ಇನ್ಸ್ಪೆಕ್ಟರ್ ಆಗಿ. ಅವಾಗೇನು ಸ್ಕೂಟ್ರು ಗೀಟ್ರು ಏನೂ ಇರಲಿಲ್ಲ. 10-15 ಮೈಲಿ ಸೈಕಲ್ ಹೊಡ್ಕೊಂಡು, ರ್ಯಾಲಿ ಸೈಕಲ್ ಹೊಡ್ಕೊಂಡು ಪಾಪ ಟೊಬ್ಯಾಕೋ ಫೀಲ್ಡ್ಸ್ಗೆಲ್ಲ ಹೋಗಿ ಅಲ್ಲೆಲ್ಲ ಕ್ರಾಪ್ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ ಬರ್ತಾಯಿದ್ರು. ಹೀಗಾಗಿ ಅವರಿಗೆ ಡಯಾಬಿಟಿಸು, ಶುಗರು ಅದೆಲ್ಲ ಬಂತು. ಆ್ಯಂಡ್ ಐ ಲಾಸ್ಟ್ ಹಿಮ್ ಅಟ್ ಏಜ್ ಆಫ್ 52. ಅದೊಂದು ಬೇಜಾರು ನನಗೆ, ಅದೇನು ಮಾಡೋಕ್ಕಾಗ್ತದೆ. ಆಮೇಲೆ ನನಗೆ 20 ವರ್ಷ ಆದಾಗ ಅವರು, ನಾನು 21ನೇ ವರ್ಷಕ್ಕೇ MA ಮುಗಿಸ್ಕೊಂಡ್ಬಿಟ್ಟಿದ್ದೆ ನಾನು. ಅಷ್ಟೊತ್ತಿಗೆ ಏನಾಯಿತು ಅಂತಂದರೆ, ಕೆಲಸಕ್ಕೆ ನಮ್ಮ ಸಿಡಿ ಸಿಮ್ಮಯ್ಯ ಅಂತ ನಮಗೆ ಪ್ರಿನ್ಸಿಪಾಲು, ಪ್ರೊಫೆಸರು, ಮಹಾರಾಜ್ ಕಾಲೇಜ್ ಪ್ರಿನ್ಸಿಪಾಲು, ಗಂಗೋತ್ರಿ ಪ್ರೊಫೆಸರ್. ಅವ್ರೇನು ಮಾಡಿದ್ರು, ನೋಡು ಬನ್ಮಯಾಸ್ ಕಾಲೇಜಲ್ಲಿ ಒಂದು ವೇಕೆನ್ಸಿ ಇದೆ, ಅದಕ್ಕೆ ಹೋಗಬೇಡ ನೀನು. ಯಾಕೆ ಅಂತಂದರೆ ಮಹಾತ್ಮಂತ್ರ ಹುಡುಗರು ಯಂಗ್ಸ್ಟರ್ಸ್ಗೆ ಡಿಸ್ಕರೇಜ್ ಮಾಡಿಬಿಡ್ತಾರೆ, ಪ್ರೊಫೆಷನ್ನೇ ಬಿಟ್ಬಿಡ್ತೀಯ ನೀನು, ಅಲ್ಲಿಗೆ ಹೋಗಬೇಡ ನೀನು, ಪುತ್ತೂರಿಗೆ ಹೋಗು, ಅಲ್ಲಿ ವಿವೇಕಾನಂದ ಸೊಸೈಟಿ ಇದೆ, ಶಿವರಾಮ್ ಕಾರಂತ್ ಇದ್ದಾರೆ, ಅಲ್ಲಿಗೆ ಹೋಗು ಅಂದರು. ಅಲ್ಲಿಗೆ ಹೋದೆ. 2 ವರ್ಷ ಇದ್ದೆ ಪುತ್ತೂರಲ್ಲಿ. ತುಂಬ ಒಳ್ಳೆಯ, ಅವರೇ ಎಲ್ಲ ಸಬ್ಜೆಕ್ಟು ಅವರೇ ಇಂಟರ್ವ್ಯೂ ಮಾಡ್ತಾಯಿದ್ರು, ಅದೊಂದು ವಿಶೇಷ. ಆಮೇಲೆ ಅಲ್ಲಿ ಸೆಲೆಕ್ಷನ್ ಆದೆ. 2 ವರ್ಷ ಇದ್ದೆ. ಅಲ್ಲಿ ವಾತಾವರಣ, ಫುಡ್ಡು ಹಿಡಿಸ್ತಿಲ್ಲ. ದಿನ ಬೆಳಗಾದರೆ ಗಂಜಿ ಉಪ್ಪಿನಕಾಯಿ, ಗಂಜಿ ಚಟ್ನಿ,
ಸಾಕಾಗೋಯ್ತು ತಿಂದು. ಆಮೇಲೆ ಅಲ್ಲಿಂದ ಶಿವಮೊಗ್ಗಕ್ಕೆ ಬಂದು ಇಲ್ಲಿ. ಆಮೇಲೆ ನಾನು ತುಂಬ ಬಡತನದಿಂದ ಬಂದು ಒಂದು ಬಕೆಟ್ಟು ಒಂದು ಮಗ್ಗು ಇರಲಿಲ್ಲ. ನಾವು ಶಿವಮೊಗ್ಗಕ್ಕೆ ಅಪಾರ್ಟ್ಮೆಂಟ್ ಆಗ್ಬೋದು. ಅಲ್ಲಿಂದ ನಮ್ಮ ಸಂಸಾರ ಶುರುವಾಯಿತು. ಇನ್ನೇನು ಹೇಳಕ್ಕೆ ಇಷ್ಟಪಡಲ್ಲ ನಾನು. ಇದು ಬಿಡಿ, ಚೆನ್ನಾಗಿ ಹೇಳಿದ್ರಿ. ನೆಕ್ಸ್ಟ್ ಪದ್ಮನಾಭ್ ಅವರು 20 ವರ್ಷದಲ್ಲಿ ನಡೆದ ಬಂದ ಒಂದು ಸಣ್ಣ ಘಟನೆ ಅಲ್ಲ ಫಸ್ಟ್ ಇದನ್ನು ಮೊದಲನೇ ಪ್ರಶ್ನೆ ಮಾತ್ರ ಹೇಳಿದೆ. ಈ ವಯಸ್ಸಲ್ಲೂ ಕಲಿಬೇಕು ಅಂತ ಮಾಡ್ತಿರ್ಬೋದು ಅಂತ ನಂಗೆ ಗೆಸ್ಸು. ಸಮಯದ ಅಭಾವ ಇರೋದ್ರಿಂದ ನಾನು ಹೇಳಿರ್ಬೋದು. ಒಂದು 2 ಮಿನಿಟ್ಸ್ ಮಾತಾಡ್ತಾರೆ ಎಲ್ಲರೂ. 2 ಮಿನಿಟ್ಸ್ ಅಲ್ಲೇ ಮುಗಿಸಿ. ಈ ವಯಸ್ಸಲ್ಲೂ ನಿಮಗೆ ಕಲಿಯಬೇಕು ಅಂತ ಇರೋ ಒಂದು ಹಂಬಲ ಏನು ಅಂತ ಹೇಳಿ. ಸುರೇಶ್ ಅವ್ರು ಗಂಟೆ ಹೊಡ್ಕೊಳ್ತಾರೆ. ಆಯ್ತು. ಎಲ್ಲ ಆತ್ಮೀಯ ಹಿರಿಯರೇ, ಬಂಧುಗಳೇ, ಈಗಾಗಲೇ ನನಗೆ 79. ಈಗಾಗಲೇ ಮಾನ್ಯ ಹಿರಿಯರಾದ ಡಾಕ್ಟರ್ ಶ್ರೀಧರ್ ಅವರು, ಹಿರಿಯರಾದಂತಹ ಕಾಂತಸ್ಮೂರ್ತಿ ಅವರು ತಮ್ಮ ಅನುಭವ ಹೇಳಿದ್ದಾರೆ. ನಾನು ಹುಟ್ಟ ಶ್ರೀಮಂತನೆಯ ಬೈ ಬಾರ್ನೆ ಸಿಲ್ವರ್ ಸ್ಪೂನ್. ನನ್ನ ತಂದೆ 300 ಎಕರೆ ಜಮೀನಿತ್ತು. ಆವಾಗ ಮನೆ 2 ಕಾರಿತ್ತು. ಶಿವಮೊಗ್ಗದಲ್ಲಿ ಮನೆ ಇತ್ತು. ನಾನು ನಮ್ಮ ತಂದೆ ತುಂಬ ಒಳ್ಳೆ ಹಳೆ ಜಾತಿ ಜೊತ್ತು ಇತ್ತು. ಸೀಮೆದವರು ಪಾಲುದವರು ಅಂತೇಳಿ ಆ ಕಾಲದಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ನಾನು 42 ನಮ್ಮ ತಂದೆಗೆ 5 ಜನ ಹೆಂಡರು. ಒಬ್ಬರು ಹೆಂಡರು ತಗೊಂಡೆ ಒದ್ದಾಡ್ತಾ ಇದ್ದೀವಿ. ಯಾಕೆ 5 ಜನ ಹೆಂಡರು ತಪ್ಪು ತಿಳ್ಕೊಬೇಡಿ. ಒಟ್ಟು 18 ಜನ. 5 ಜನ ಮಕ್ಕಳಿಲ್ಲ. ಅವಾಗೆಲ್ಲ ಇದೇ ಥರ ಮಲೇರಿಯಾ ಇತ್ತು. ಒಬ್ಬರು ಮದುವೆ ಆದರು, ಬಸರಿ ಆದವನ್ನೇ ಸತ್ತೋದ್ರು. 2ನೇರಿಗೆ 3 ಜನ ಮಕ್ಕಳು. ಅವರು ಸತ್ತೋಗ್ಬಿಟ್ರು. 3ನೇರಿಗೆ ಮಕ್ಕಳಿಲ್ಲ, 4ನೇರಿಗೆ ಮಕ್ಕಳಿಲ್ಲ. ನಮ್ಮ ತಾಯಿ 28ನೇ ವಯಸ್ಸಲ್ಲಿ 5ನೇ ಹೆಂಡತಿ ನಮ್ಮ ನಿಮ್ ತಾಯಿಯವರ 28ನೇ ವಯಸ್ಸಾ? ನಿಮ್ ತಂದೆಯವ್ರ 28? ತಂದೆಗೆ 28. ತಾಯಿ ಆವಾಗ ಇನ್ನೂ 15 ವಯಸ್ಸು. 15 ಅವ್ರು ಹೇಳ್ತಾರೆ ಋತುಮತಿ ಕೂಡ ಆಗಿಲ್ಲ ಆ ಕಾಲದಲ್ಲಿ ಅಂತ ಹೇಳಿ. ನಮ್ಮ ತಾಯಿ ಒಟ್ಟು 11 ಜನ ಮಕ್ಕಳು. ಅದರಲ್ಲಿ 8 ಜನ ಗಂಡು, 3 ಜನ ಹೆಣ್ಣುಮಕ್ಕಳು. ಎಲ್ಲರೂ 2 ಆಣ್ದಿಕ್ಕಳು ತಿರೋಗ್ಬಿಟ್ಟು. ನಾನು ಗಂಡು ಮಕ್ಕಳಲ್ಲಿ ನಾನೇ 2ನೇವ. ನಮ್ಮ ತಂದೆ ನನ್ನ 8ನೇ ವಯಸ್ಸಲ್ಲಿ 9ನೇ ವಯಸ್ಸಲ್ಲಿ ತಿರೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ. ಅವ್ರಿಗೆ 58 ವಯಸ್ಸು. ಅವಾಗ ನಮ್ಮ ಅಣ್ಣ ವೇಟ್ ಮಾಡಿದ್ರು. ಇವ್ರು ನಂಟ್ರೆ ಹೇಳೋದು ಬೇಡ ಈಗ ಈ ಮನೆಯಲ್ಲಿದೆ. 3 ವರ್ಷದಲ್ಲಿ ನಮ್ಮ ಮನೆ ಪಾಪರ ಕಂಪ್ಲೀಟ್. ಅದೆಲ್ಲ ಜಮೀನು ಚಣಿಸಿದು ಹೋಯಿತು. ಇದೆಲ್ಲ ಆಗಿ ಕೊನೆಗೆ ನಾವು 18,000 ರೂಪಾಯಿ ಸಾಲ ಹೋಯ್ತು. 62ನೇ ಇಸ್ವಿನಲ್ಲಿ ನಾವು ಪಾಲ ಶಿವಮೊಗ್ಗ ಮನೆಯೂ ಮಾಡಿದ್ರು. ಆಮೇಲೆ ನಮ್ಮ ಅಣ್ಣ ಕಾತಸ್ಮಣಿಯರು, ನಮ್ಮ ತಾಯಿ ನಮ್ಮ ತಾಯಿ ಆ ಕಾಲದಲ್ಲಿ 4ನೇ ಕ್ಲಾಸ್ ಓದಿದ್ದರು. ನಮ್ಮ ತಾಯಿ ರಾಮಾಯಣ ಮಹಾಭಾರತನ ಪ್ರತಿಯೊಂದು ಪಾಯಿಂಟು ಹೇಳೋರು. ಅವ್ರು 4ನೇ ಕ್ಲಾಸ್ ಓದಿದ್ದು. ಆವಾಗ ನಮ್ಮ ತಾಯಿ ನಮ್ಮ ಅಣ್ಣ ನಮ್ಮ ಓದಿಸ್ಬೇಕು ಒಂದೇ. ನಾವು ಅಲ್ಲೇ ಕುಕ್ಕೆ ನಮಸ್ಕೂರು ಕುಡುಮನಿಗೆ ಮಾಡಿದ್ರು. ನಾನು ಓದ್ತಾ 5 ಸರಿ ಫೇಲ್ ಆಗುತ್ತೆ. ಕೈ ಮಾತಾ ಇಲ್ಲ ಆಮೇಲೆ 5 ಸರಿ ಫೇಲ್ ಆದಾಗ ನನಗೆ ಮ್ಯಾಥಮೆಟಿಕ್ಸ್ ಅಂದರೆ ಭಾರಿ ಬುದ್ಧು ಅಂತ ಏನು ಮಾಡಿದ್ರೆ 20 ನಂಬರ್ನಾಗ ಬರ್ತಾನೆ ಇಲ್ಲ. 20 100ಕ್ಕೆ 20. ಆಮೇಲೆ ಏನೋ 5ನೇ ಅಟೆಂಪ್ಟ್ ಭಾರಿ ಇಂಟ್ರೆಸ್ಟಿಂಗು. 5ನೇ ಅಟೆಂಪ್ಟ್ 30 ನಂಬರ್ ಒಂದು ಪಾಸಾದೆ. ಅಂತೂ SSLC ಪಾಸಾಗಿ. ನಮ್ಮ ಅಣ್ಣ ಇವನು ಓದಿಸಲೇಬೇಕು. ನನ್ನ ಕೈ ಸ್ವಲ್ಪ ಫಿಸಿಕಲಿ ಹ್ಯಾಂಡಿಕ್ಯಾಪ್, ಇದು ಸುಟ್ಕೊಂಡು ಪೂರ್ತಿ ಹೀಗಾಗಿತ್ತು. ಇವನು ಒಬ್ಬನು ಏನಾದ್ರು ಮಾಡಿ ಓದಿಸ್ಬೇಕು ಅಂತ ಇದು ಕೊಟ್ಟಿದ್ದೀನಿ ನಾನು. ಆಮೇಲೆ ಕಾರ್ಕಳ ಸೇರಬೇಕು ಅಂತ ಅಪ್ಲಿಕೇಶನ್ ಹಾಕಿದ್ರು. ಆಮೇಲೆ ಮಂತ್ರ ಹೇಳ್ಕೊಂಡು ಸೀಟ್ ಕೊಡ್ತೀವಿ ಆದರೂ ಕೊನೆ ಮುಂದೆ ನಾನು ಸೀಟ್ ಕೊಡೋದು ಎಲ್ಲರೂ ಕ್ಲಿಯರ್ ಆಗಿತ್ತು. ಕೊನೆ ನಮ್ಮ ಅಣ್ಣ ಬೈದರು. ಆವಾಗ ಶಾಂತವೇರಿ ಗೋಪಾಲ್ ಅವರು ಮೈಸೂರು ಯೂನಿವರ್ಸಿಟಿ ಸಿಂಡಿಕೇಟ್ ಮೆಂಬರ್ ಆಗಿದ್ದರು, MLA ಆಗಿದ್ದರು. ಇದು ನಾನು ಅವ್ರಿಗೆ ಸೋಷಿಯಲಿಸ್ಟ್ ಪಾರ್ಟಿಗೆ ಅನೌನ್ಸ್ ಮಾಡಿದ್ದೆ. ಹೋದೆ ಏನಾದರೂ
ಹೌದು ಮಾನಸ್ತ್ರ ಆದರೆ ಒಂದು ಸೀಟ್ ಕೊಟ್ಟರು. ಅಲ್ಲಿ ನಾನು ಇಡೀ ವಿದ್ಯಾಭ್ಯಾಸ ಚೇಂಜ್ ಆಯಿತು ಸರ್. ನಿಮ್ಗೆ ಹೇಳಿದ್ನಲ್ಲ ಸರ್, ಇದೆ ಮೈದರಾವ್ ಇರ್ಬೋದು, ಸಿ ಡಿ ಜಿ ಇರ್ಬೋದು, ಗೋವಿಂದರಾವ್ ಇರ್ಬೋದು, ಸುಮ್ಮನೆ ಈ ಕಡೆ ಊಟ ಸುಬ್ರಾಚಾರ್, ಆ ಕಡೆ ಮುಂದೆ ಸುಜನ, ಒಬ್ಬರು ಜನ ರುದ್ರೇಗೌಡರು, ಒಬ್ಬರು ಜನ ಸ್ಟಾರ್ ಹೊಡೆದ್ರು, ಹೋಗ್ರಪ್ಪ ಬಂದರು. ಬಿ ಎನ ಎಮ್ ಎನ ಪಾಸ್ ಆದೆ, ಮಹಾರಾಷ್ಟ್ರ ಕಾಲೇಜ್ ಒಂದು ದಿವಸ ಲೆಕ್ಚರ್ ಆಗಿದ್ದೆ, ಅಲ್ಲಿಂದ ಸಹ್ಯಾದ್ರಿ ಕಾಲೇಜ್ ಒಂದು ವರ್ಷ ಲೆಕ್ಚರ್ ಆಗಿದ್ದೆ. 1977ರಿಂದ ನಾನು ರಿಟೈರ್ ಆಗೋವರೆಗೂ ಇಲ್ಲಿ. ನಾನು ನಿಮಗೆ ಸ್ನೇಹಮಯಿನೇ. ನನಗೆ ಜಾತಿ ನಾನು ಸಾಕಿದ್ದೆಲ್ಲರೂ ಕೂಡ ಇವತ್ತಿಗೂ ಒಂದು ಬ್ರಾಹ್ಮಣರು, ಒಂದು ಲಿಂಗಾಯತ. ನಾನು ಈ ಕಸಾಕೋಷ್ಠಿ ಕಾಪಾಡಿದ್ದು ನಮ್ಮ ಪಂಚಾಗ್ತದೆ, ಪ್ರೋತ್ಸಾಹ ಪಂಚಾಗ್ತದೆ ಮನೆಗೆ. ಅಲ್ಲಿ ಬಾಟ್ನಿ ಕೃಷ್ಣಮೂರ್ತಿ ರಾವ್ ಅಂತ ಅವ್ರ ಮನೆ ನಾನು 3 ವರ್ಷ ಹೋದ್ರು, ಶಿವಮೊಗ್ಗದ ರಾಮಚಂದ್ರ ರಾವ್ ಅಂತ. ಇವತ್ತಿಗೂ ಪ್ರಕಾಶದ ಮನೆ ಕೊರೋನಾದಲ್ಲಿ ಹೋದ್ರು, ಅವ್ರ ಮನೆಯದು ಅಷ್ಟೇ. ಅದಕ್ಕೆ ಹೆಚ್ಚಿಗೂ ಅವರು ಸಹಕಾರ ಕೊಟ್ಟಿದ್ದಾರೆ. ಇವತ್ತು ಏನಪ್ಪ ಅಂದರೆ ಆರೋಗ್ಯ ಚೆನ್ನಾಗೇ ಇತ್ತು. 68ನೇ ವಯಸ್ಸಿನಲ್ಲಿ ಸುಮ್ಮನೆ ಚೆಕಪ್ಪಿಗೆ ಹೋದೆ. ಚೆಕಪ್ಪಿಗೆ ಹೋದಾಗ ನೋಡಿದ್ರೆ ಎಲ್ಲ ಚೆನ್ನಾಗಿದೆ ಅಂತ ಕಳಿಸೋದು. ಸಂಜೆ ಡಾಕ್ಟ್ರು ಮನೆ ಹಾಕು ನಾವು ಎಲ್ಲೋ ಒಂದು ಕಡೆ ಹೀಗೆ ಸ್ನೇಹಕ್ಕೆ ಹೋಗ್ತಾ ಸೇರಿದವು. ಸರ್ ಈಗ ಕೈಯು ಬಾಯಿ ನೋವು ಬರ್ತಾಯಿತ್ತು. ಒಂದು ಬೆಳಗ್ಗೆ ಏನು ಇಲ್ಲ ಸರ್, ಎಲ್ಲ ಚೆಕಪ್ ಮಾಡಿದ್ರೆ EMG ಮಾಡಿದ್ರೆ ಅಲ್ಲ, ನಾಳೆ ಬನ್ನಿ ಬಂದು ಆ್ಯಂಜಿಯೋ ಮಾಡಿಸಿ ಅಂತ. ಆ್ಯಂಜಿಯೋ ಮಾಡಿಸಿ ನೋಡಿದ್ರೆ ಇದೆಲ್ಲ ನೀವು ಚೆಕಪ್ ಮಾಡಿಸ್ಬೇಕು. ಎಲ್ಲರೂ 60-70 ಇದ್ದಾಗ 5 ಬಂದು ಸರ್, ಹೇಳಂಗೆ ಇಲ್ಲ, ಸುಳ್ಳೆ ಆಗಬೇಕು ಅಂತ ಅಷ್ಟು ಇದಾಗಿತ್ತು. ಕೊನೆಗೆ ನನ್ನ ಅಕ್ಕನ ಮಗ ಅವನು ಸರ್ಜನೆ, ಅವನು ಕೀ ಹೋಲ್ ಸರ್ಜರಿ ಅಂತ ನಮ್ಮ ಇದು ಮಾಡಿ ಕೀ ಹೋಲ್ ಸರ್ಜರಿ ಮಾಡಿ ಇದಾಯಿತು. ಇವತ್ತೇ 11 ವರ್ಷ ಆಯಿತು. ಅಲ್ಲ ಬೆಂಗಳೂರು ಅಪೋಲೋ ಹಾಸ್ಪಿಟಲ್. ಚೆನ್ನಾಗಿದ್ದೀನಿ. ಈ ಸ್ನೇಹ ಕೂಟ ಸೇರಿದ ಮೇಲಂತೂ ನಮ್ಮ ಮಕ್ಕಳು ಹೇಳ್ತೇನೆ, ಯಾಕೆಂದರೆ ಯಾವ ಮನುಷ್ಯ 4 ಜನ ಜೊತೆ ದೈಹಿಕ ತಾನು ಸ್ವಲ್ಪ ಕಷ್ಟ ಹೇಳ್ತಾ ಇರ್ತಾನೋ ಅವನಿಗೆ ಆದಷ್ಟು ಜಾಸ್ತಿ ಇರ್ತದೆ. ಒಂದು ಕೊನೆಯದಾಗಿ ನೀವು ಯಾವತ್ತೂ ಹಳ್ಳಿ ಮಾಡಿಬೇಡ. ನನಗೆ ಹೈ ಶುಗರ್ ಇತ್ತು ಸರ್. ಈ ಹಳ್ಳಿ ಬಂದು ಸೇರಿದ ಮೇಲೆ ಈಗ ನಾರ್ಮಲಲ್ಲಿ ಯಾಕಂದ್ರೆ ಒಳ್ಳೆ ಆಕ್ಸಿಜನ್ ಸಿಗ್ತದೆ. ಕೊನೆಯದಾಗಿ ಶ್ರೀಧರ್ ಒಂದು ಮಾತು ಹೇಳಿದ್ರು, ನನಗೆ 3 ಗಂಟೆ ಮೇಲೆ ಭಾರಿ ಕನಸು ಬಿಡ್ತಂತೆ. ಒಳ್ಳೆ ಕನಸಲ್ಲ ಅಂದರೆ ಆವಾಗ ಶ್ರೀಧರ್ ಮಾತಾಡಿದ್ರು, ಕನಸು ಬೇಕು ಮನುಬೇಡಿ, ಮತ್ತೆ ಎದ್ದು ಏನಾದ್ರು ಓದಿ, ಎದ್ದೇವರವರಿಗೆ ಓದಿ ಅಂತ. ಅದು ಬಿಟ್ಟು ಕೆಲಸ ಮುಂಚೆ ಹುಲಿ ಬಂದು ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ. ಅದೇನೇನು ಮನೆ ಯಾವತ್ತು ಇಲ್ಲ. ಇವತ್ತು ನಾನು 3 ಗಂಟೆ 4 ಗಂಟೆ ಹೇಳ್ತೀನಿ, ಬರೋವರೆಗೂ ಓದ್ತಾ ಇರ್ತೀನಿ. ಓದಿ ಮಾತ್ರ ನಿಂತಿರಲ್ಲ. ಎಲ್ಲಕ್ಕಿಂತ ರೇಡಿಯೋ ಮಾತ್ರ ಬಿಡೋದಿಲ್ಲ. ನಿಮಗೂ ಹೇಳ್ತಾ ಇದ್ದೀನಿ, ರೇಡಿಯೋದಲ್ಲಿ ಬಂದಂಥ ಕಾರ್ಯಕ್ರಮ ಯಾವ TV ನಲ್ಲೂ ಬರೋಲ್ಲ. ಅದರಲ್ಲೂ ಚಿಂತನ ನಾವು ಕೇಳಲೇಬೇಕು ಎನ್ನುವಂಥದ್ದು. ಈಗ ನಿಮ್ಮ ಶಿವಮೊಗ್ಗ ಅಯ್ಯಣ್ಣವರು ಭಾರಿ ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀವಿ ಸರ್. ನೀವು ಭಾರಿ ಒಳ್ಳೆ ಪ್ರೋಗ್ರಾಮ್ ಅವರು 8 ಮುಕ್ಕಾಯಿಂದ ಬರ್ತದೆ. ಇವೆಲ್ಲ ನೀವು ಕೇಳಿ ಏನೇ ಹೇಳಿ, ನೀವು ಸಂತೋಷ ಸಮಯ. ನನಗೂ ಸ್ವಲ್ಪ ಲೈಟ್ ಇಲ್ಲ, ಇದು ಕನಸು ಕೂಡ ನಾನೊಂದು ಯಾವಾಗ ನನಗೂ ಕನಸು ಬಿಡುತ್ತೆ. ಬಟ್ ನಾನು ಸ್ವಲ್ಪ ಹೆಂಡತಿಗೆ ಹೆದರ್ತೀನಿ ಕೆಲವು ವಿಷಯ ಹೇಳಕ್ಕೆ. ನನಗೂ ಕನಸಲ್ಲಿ ಒಳ್ಳೊಳ್ಳೆ ಹುಡುಗಿಯರು ಬರ್ತಾರೆ. ಒಳ್ಳೆ ಹುಡುಗಿಯರು ಬರ್ತಾರೆ. ಒಂದ್ಸರಿ ಕೇಳಿದ್ವಿ, ಏನ್ರಿ ಎಂತ ಯಾವ ಹುಡುಗಿ? ನಂಗೆ ಹೆದರಿಕೆ. ಯಾವುದೋ ಒಂದು ಹೊಸ ಹುಡುಗಿ ಹೆಸರು ಹೇಳ್ಬಿಟ್ರೆ ನಂಗೆ ಬೈತಾಳೆ. ಅದಕ್ಕೆ ನಾನು ಹೆಮ್ಮಲ್ಲಿ ಅಂತ. ನಿಮ್ಮ ಏಜಿಗೆ ಹೆಮ್ಮಲ್ಲಿ ಮತ್ತೆ ಯಾರು ಬರ್ತಾಳೆ? ನನಗೆ ಬಂದಿದ್ದು ಈ ಅಂಜಿತ್ರ ರೈ. ಬಟ್ ನಾನು ಹೇಳಿಲ್ಲ, ಹೇಳಿದ್ರು ಬೈತಾಳೆ. ಇಲ್ಲ ಏನಿಲ್ಲ, ಕ್ವಶನ್ಗಳೇ ಅದಕ್ಕೆ 5 ಕ್ವಶನ್ ಸೇರಿ ಒಂದು ಸ್ಕ್ವೀಸ್ ಮಾಡ್ತಿದ್ದೀವಿ, ಆಯ್ತಾ? ಒಂದು ಏನೇನು ಹೇಳ್ಬೇಕಂದ್ರೆ, ಒಂದು ನಿಮ್ಮ ಮರೆಯಲಾದ ಘಟನೆ, ಒಂದು ಸಿಂಪಲ್. ಒಂದು ಎರಡನೇದಾಗಿ ಈ ವಯಸ್ಸಿನಲ್ಲಿ ಏನಾದ್ರು ಕಲಿಬೇಕಾ, 2 ಅಷ್ಟೇ. ಆಮೇಲೆ ಇನ್ನೊಂದು ಯಾವುದು ನಮ್ಮ ಏನೋ ಪುಸ್ತಕ ನಮ್ಮದೇ ಅಂತ ಒಂದು ಬಯೋಗ್ರಫಿ ಮಾಡಿದರೆ ಅದಕ್ಕೆ ಏನು ಹೆಸರಿಡೋಕ್ಕೆ ಇಷ್ಟಪಡ್ತಾರೆ, 3 ವರ್ಡ್. 4ನೇ ವರ್ಡ್ನಲ್ಲಿ ನಿಮ್ಮ ತಂದೆ ತಾಯಿಯಿಂದ ಕಲಿತ ಶಿಸ್ತು ನಿಮ್ಗೆ ಈಗ ಹೆಂಗೆ ಉಪಯೋಗ ಆಗಿದೆ. 4 ಮೊದಲನೇದಾಗಿ ಕಲಿಯುವಂತಹದ್ದು ಕಂಟಿನ್ಯೂಸ್ ಪ್ರೋಸೆಸ್. ಅದು ಸಣ್ಣ ಮಕ್ಕಳಿಂದ ಹಿಡಿದು ಸಾಯಿವರೆಗೂ ನಾವು ಕಲೀಲೇಬೇಕು. ಇಲ್ಲದಿದ್ದರೆ ನಾವು ಯಾರಿಗೂ ಇದಾಗ ನಮ್ಮ ಮೆದುಳು ಕೆಲಸ ಮಾಡೋದಿಲ್ಲ. ನಮ್ಮ ಹಿಂದೆ ಹೋಗ್ತೇವೆ. ನಮ್ಮ ಸಬ್ಜೆಕ್ಟ್ ಆಗಲಿ, ಸಬ್ಜೆಕ್ಟ್ ಅಲ್ಲದೆ ಬೇರೆ ಏನು ಸಬ್ಜೆಕ್ಟ್ ಇದಾದರೂ ಕಲಿಯೋದು ನಿಲ್ಲಿಸಲೇಬಾರ್ದು. ಕಂಟಿನ್ಯೂಸ್ ಕಲಿತೇ ಇರಬೇಕು. ಕಲಿಯೋದು ಪುಸ್ತಕ ಮಾತ್ರ ಅಲ್ಲ, ನೀವು ಸ್ಪಿರಿಚುವಲ್ ಇದನ್ನು ಕಲಿಬೋದು. ಭಗವದ್ಗೀತೆ ಓದ್ಬೋದು, ಭಾಗವತ ಓದ್ಬೋದು, ರಾಮಾಯಣ ಹೆಚ್ಚಿನವರಿಗೆ ನಮ್ಗೆ ಗೊತ್ತಿಲ್ಲ. ಭಗವದ್ಗೀತೆ ಹೆಚ್ಚಿನವರಿಗೆ ಗೊತ್ತಿಲ್ಲ, ಅದನ್ನು ಕಲಿಬಹುದು. ಹೀಗೆ ಕಲಿಯುವಂಥದ್ದು ನಮ್ಮದು ಕಂಟಿನ್ಯೂಸ್ ಪ್ರೋಸೆಸ್.
ಅದಕ್ಕೆ ನಾನು ಹೇಳೋದು ಕಲಿಯೋದು ಎಂಥ ಹೊಸ ಇದರಲ್ಲಿ ಹೇಳತ್ತಾಗಲ್ಲ, ದಿನ ದಿನ ಕಲೀಲೇಬೇಕು. ದಿನ ಓದುವುದು ಕಲಿಯೋದ್ರಿಂದ ನೀವು ಪರ್ಫೆಕ್ಟ್ ಆಗ್ತೇನೆ. ಸೆಕೆಂಡು, ನನ್ನ ಜೀವನದಲ್ಲಿ ಅತ್ಯಂತ ಘಟನೆ ಅಂದರೆ ನಾನು ಕ್ಲಿನಿಕ್ ಸ್ಟಾರ್ಟ್ ಮಾಡಿ ಸೆಕೆಂಡೇ ನನ್ನ ತಂದೆಯವರು ತೀರ್ಕೊಂಡ್ರು. ಅದು ದುರ್ಘಟನೆ. ಸೆಕೆಂಡ್ ಡೇ ಸೊ ಐ ಹ್ಯಾಡ್ ಟು ಕ್ಲೋಸ್ ಮೈ ಕ್ಲಿನಿಕ್ ಫಾರ್ 15 days. ಅದು ಒಂದು ಘಟನೆ. ಮತ್ತು ತಂದೆ ತಾಯಿಯನ್ನು ನಾವು ಕಲ್ತದ್ದು. ತಂದೆಯವರು ಪಟೇಲರಾಗಿದ್ದರು. ಕೂತ್ಕೊಂಡು ನಿಮಗೆ ಪಟೇಲರಂದ್ರೆ ಎಷ್ಟು ಸ್ಟ್ರಿಕ್ಟ್ ಅಂತ ನಮ್ಗೆ ಅವ್ರ ಎದುರುಗಡೆ ನಿಂತ್ಕೊಂಡು ಮಾತಾಡುವಷ್ಟು ಧೈರ್ಯ ಸಹ ಇರಲಿಲ್ಲ. ಅವ್ರು ಭಾಳ ಪ್ರಿನ್ಸಿಪಲ್. ಟೈಮ್ ಅಂದರೆ ಟೈಮ್, ಮತ್ತು ಲೆಕ್ಕ. ಅವ್ರು ಕುಂದಾಪುರ, ನಮ್ಮೂರಿನ ಕುಂದಾಪುರ ಹೋಗಬೇಕಾದ್ರೆ ಸಾಧಾರಣ 10 ಕಿಲೋಮೀಟರ್ ಇರ್ತದೆ. ಎಷ್ಟು ಕಿಸಲ್ಲಿ ದುಡ್ಡು ತಗೊಂಡು ಹೋಗ್ತಾರೋ ಬಂದ ನಂತರ ಸಾಧಾರಣ ಅವ್ರು ನಡ್ಕೊಂಡು ಹೋಗಿ ನಡ್ಕೊಂಡು ಬರೋದು. ಬರುವಾಗ 3 ಗಂಟೆ ಆಗಲಿ 4 ಗಂಟೆ ಆಗಲಿ ಅದಷ್ಟು ಲೆಕ್ಕ ಕಂಪ್ಲೀಟ್ ಆಗದೆ ಊಟಕ್ಕೆ ಬರ್ತಿರಲಿಲ್ಲ. ಒಂದು ಪೈಸಾ ಆದರೂ ಅದೆಲ್ಲಿ ಹೋಯ್ತು, ಯಾಕೆ ಲೆಕ್ಕ ಬರೆಯೋರು ನಾವು, ನಮ್ಗೆ ಬಿಟ್ಟು ಬರ್ತಿರ್ತಾರೆ ಸರ್ ಹೆಚ್ಚು ಕಮ್ಮಿ ಆದರೆ. ಆ ರೀತಿ ಪ್ರಿನ್ಸಿಪಲ್ ಮ್ಯಾನ್ ಆ್ಯಂಡ್ ವೆರಿ ವೆರಿ ಪಂಕ್ಚುವಲ್. ಆ್ಯಂಡ್ ತಾಯಿಯವರಿಂದ ತಾಳ್ಮೆ ಸಹನೆ. ನಾನು ಕಲಿತದ್ದು ತಾಳ್ಮೆ ಮತ್ತು ಸಹನೆ. ಅವರಿಗಿರುವ ಸಹನೆ ಐ ಥಿಂಕ್ ಯಾರಿಗೂ ಇಲ್ಲ. ಸರ್, ನಿಮ್ಮ ಜೀವನ ಪುಸ್ತಕವಾಗಿದೆ, ಅದಕ್ಕೆ ಪುಸ್ತಕದಲ್ಲಿ ನನಗೆ 50 years ಆಯ್ತು ನನ್ನ ಪ್ರಾಕ್ಟೀಸ್ ಶುರು ಮಾಡಿ. ನನ್ನ ವೈದ್ಯಕೀಯ ವೃತ್ತಿ ಅಂದು ಇಂದು ಅಂತ. ಯಾರಿಂದ ಕೇಳಿದ್ರೆ ಒಂದು ಒಳ್ಳೆಯ ಸಲಹೆ ನಿಮಗೆ ಜೀವನದಲ್ಲಿ ಒಂದು ದಾರಿದೀಪ ಆಯ್ತು? ನಮ್ಮ ಪೇರೆಂಟ್ಸಿಂದ. ಕ್ವಶನ್ ಎರಡನೇದಕ್ಕೆ ನೀವು 20-25 ವರ್ಷದಾಗ 2-3-4 ಒಂದೊಂದೇ ಪಟ ಪಟ ಪಾಯಿಂಟ್ ಹೇಳ್ತಾವೆ. ಸಣ್ಣ ಕೇಳಿದ್ರೆ 20-25 ವರ್ಷದಾಗ ನಡೆದ ಒಂದು ಘಟನೆ. 25 ವರ್ಷದಿಂದ ನಾನು MBBS ಮುಗಿಸಿದ್ದೆ. ಆಗ ನಮ್ಮ ತಂದೆ ಒಂದು ಹೇಳಿದರು, ಏನು ನೀನು ಎಲ್ಲೇ ಹೋಗು, ಏನೇ ಮಾಡು, ನೀನು ಬಡವರಿಗೆ ಯಾವತ್ತು ಸೇವ್ ಮಾಡಬೇಕು, ಯಾವತ್ತೂ ಲಂಚ ಮಾಡಬೇಡ ಹೇಳಿದರು. ಸೊ ಆ ದಿಶೆಯಲ್ಲಿ ನಾನು ಕಳೆದ 45 ವರ್ಷದಿಂದ ಹಳ್ಳಿ ತಿರುಗಿ ಉಚಿತ ಗ್ರಾಮೀಣ ಆರೋಗ್ಯ ಶಿಬಿರಗಳನ್ನು ಮಾಡಿದೆ. ಅದರಿಂದ ಈ ಮಾನಸಿಕ ರೋಗದ ಬಗ್ಗೆ ಎಲ್ಲಿಯೂ ಯಾರು ಮಾಡಬಹುದು ಕೆಲಸ ಮಾಡಿದ ಮೊದಲನೇ. ಎರಡನೇದಾಗಿ ನನ್ನ ತಿರುವಂತಂದರೆ ನಮ್ಮ ಎರಡನೇ ಘಟನೆ ಹೇಳ್ತಾ ಇದ್ದೇನೆ. ನಾನು ಒಂದ್ಸರಿ ಸಣ್ಣವಿದ್ದಾಗ ಯಾರು ಮನೆ ನೆಂಟುಗಳಿಗೆ ಹೋಗಿದ್ದೆ. ಅಲ್ಲಿ ಬಾಳೆಹಣ್ಣು ತುಂಬ ಚೆನ್ನಾಗಿತ್ತು. ತಗೊಂಡ್ಬಿಟ್ಟೆ ಒಂದು ಬಾಳೆಹಣ್ಣು. ನಮ್ಮ ತಂದೆ ಕೇಳಿದರು, ಏನು ಸಿಗ್ತೀನಿ ಬಾಳೆಹಣ್ಣು ಅವ್ರಲ್ಲಿತ್ತು. ಅವ್ರಿಗೆ ಹೇಳಿದೆ, ಇಲ್ಲ. ಪಟ 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 ಬಾರಿಸಿದ್ರು. ಯಾಕೆ ನೀನು ಹೇಳಿದೆ ಬಂದೆ. ಅವತ್ತೇ ನಾನು ಸತ್ಯವನ್ನು ಹೇಳೋದು ಕಲಿತೆ. ಒಂದು ಇನ್ನೂ ಫಾಲೋ ಮಾಡ್ತಾಯಿದ್ದೆ. ಎರಡನೇದು. ಮೂರನೇದು ಅಂದರೆ ನಮ್ಮ ತಾಯಿ ಅವಿದ್ಯಾವಂತೆ. ಆದರೆ ಅವ್ರು ನಾನು ಎಷ್ಟು ಪ್ರೀತಿ ನೋಡ್ತಿದ್ದರೆ ನನಗೆ ಈಗಲೂ ಒಂದು ಬರ್ತದೆ. ಸೊ ಅವ್ರು ನಾನು ಯಾವತ್ತು ನೋಡ್ತಿದ್ರು. 4ನೇದಂದರೆ ನಾನು ಒಂದು ಸೌತ್ ಇಂಡಿಯಾ ಟೂರಿಗೆ ಹೋಗಿದ್ವಿ ನಮ್ಮ ತಂದೆ ತಾಯಿ ಬಗ್ಗೆ. ಆಗ ನಮ್ಮ ತಂದೆ ಸ್ವಲ್ಪ ಸಿಟ್ಟು, ಭಾಳ ಸಿಟ್ಟು ಮಾಡ್ತಿದ್ರು ನಮ್ಮ ತಾಯಿ. ಆದರೆ ಅವಾಗ ಮೈಸೂರಿಗೆ ಹೋಗಿದ್ವಿ. ನಮ್ಮ ತಂದೆಗೆ ಸ್ವಲ್ಪ ವಾಂತಿ ಬೀದಿ ಆಯಿತು, ಅದೆಲ್ಲ ಆಯಿತು. ಅವರ ಪಂಚೆ ಸ್ವಲ್ಪ ಸಾಯಲಾಗಿತ್ತು. ಆಗ ನಮ್ಮ ಅಮ್ಮನ ಬೈದ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನಾನೇ ಹೋಗಿ ಅದು ತೊಳೆದೆ. ಅದು ತೊಳೆದು ನನ್ನ ಹೆಂಡ್ತಿನ ಹೇಳಿದೆ, ಅಯ್ಯೋ ಇಷ್ಟು ಮಾಡ್ತೀನಿ. ಹೌದು, ಮಾಡಲೇಬೇಕು ಅಂತ. ಅಂದರೆ ನನಗೆ ಯಾವತ್ತೂ ತಂದೆ ತಾಯಿ ಭಾಳ ದೊಡ್ಡದು. ಅವರು ನನಗೆ ಈ ಒಂದು ಸಾಮಾಜಿಕ ಮೌಲ್ಯ ಕಲಿಸ್ತವರು. ಸತ್ಯ ಅಹಿಂಸೆಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು 4 ನಾನು ಏನು ಮಾಡ್ತೇನೆ, ನನ್ನ ಹೆಂಡತಿ, ನನಗೆ ನನ್ನ ಹೆಂಡತಿ ಮಕ್ಕಳೆಲ್ಲರೂ ಅಷ್ಟೇ. ನಾನು ಇಷ್ಟು ಸಾಧನೆ ಮಾಡೋಕ್ಕೆ ಅವರು ಎಲ್ಲರೂ ಕಾರಣ, ನಾನೊಬ್ಬನಲ್ಲ. ಸೊ ಅವರಿದ್ದರೂ ಮಾತ್ರ ಚೆನ್ನಾಗಿರ್ತಿದ್ದೆ. ನಮ್ಮ ಹೆಂಡತಿನೂ ಅಷ್ಟೇ. ಆ ರೀತಿಯಲ್ಲಿ ನಾನು ಅವ್ರ ಸಜೆಷನ್ ತಗೊಳ್ತೀನಿ ಇವತ್ತಿಗೂ. ಸೊ ಅದು ನನ್ನ ಜೀವನ. ನಾವೊಂದು ಪುಸ್ತಕ ಬರೀಬೇಕು ಅಂತಂದರೆ ನಾನು ನಡೆದು ಬಂದ ದಾರಿ ಅಂತ ಹೇಳಿ ಬರಿತೀನಿ. ಅದು ಎಲ್ಲರೂ ಸಿಗ್ತದೆ. ಥ್ಯಾಂಕ್ ಯು. ನಿಮಗೆ ಅದೇ ನಿಮ್ಮ ಜೀವನನೇ ಒಂದು ಪುಸ್ತಕ ಅಂತಂದ್ರೆ ಆ ಪುಸ್ತಕ ಏನು ಶೀರ್ಷಿಕೆ ಅಂತ ಇಡ್ತೀರಾ ಅಂತ ಒಂದು ಘಟನೆ, 20 ವರ್ಷ 25 ವರ್ಷ ಪ್ರಾಯದಲ್ಲಿ ನಡೆದ ಒಂದು ಘಟನೆ, ಮತ್ತೆ ತಂದೆ ತಾಯಿ ಜೊತೆ ಶಿಸ್ತು. 3ನೇ ಕ್ವಶನ್. ನಾನು ಆಗಲೇ ಹೇಳಿದ್ನಲ್ಲ, ತುಂಬ ಅತಿ ಬಡತನದಿಂದ ಬಂದಿದ್ದು ನಾವು. ಹಾಗಾಗಿ ಆ ಬಡತನ ಏನು ಮಾಡುತ್ತೆ ಅಂತಂದರೆ ಒಂದು ಶಿಸ್ತನ್ನು ಕಳಿಸುತ್ತೆ, ಒಂದು ಪ್ರಾಮಾಣಿಕತೆಯೂ ಕಲಿಸುತ್ತೆ. ಆಮೇಲೆ ನಮ್ಮ ತಂದೆ, ನಾನು ಹೇಳಿದ್ನಲ್ಲ, ಅವರು ಕಾಯಿಲೆಯಿಂದ ಇನ್ನೂ ಸರ್ವೀಸಲ್ಲಿದ್ದಾಗಲೇ ಹೋಗ್ಬಿಟ್ರು. ನಮಗೇನು
ಗೈಡ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇಲ್ಲೇ ಇರಲಿಲ್ಲ. ಅವರು ಆಸ್ಪತ್ರೆಯಲ್ಲಿ ಮೈಸೂರಿನಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಇದೆಯಲ್ಲ, ಅದರಲ್ಲಿ ಇದ್ದಾಗ ನಾವು ಸ್ಟ್ರೀಟ್ ಲೈಟ್ ಕೆಳಗಡೆ ಕೂತ್ಕೊಂಡು ಓದಿದ್ದು ನಾವು. ಹಾಗಾಗಿ ನಮಗೆ ಆ ಕಷ್ಟ ಗೊತ್ತು. ಆಮೇಲೆ ಆ ಕಷ್ಟಕ್ಕೆ ಫಲಿತಾಂಶ ಸಿಕ್ತು. ನಮ್ಮ ತಂದೆ ತಾಯಿಯ ಆಶೀರ್ವಾದ ಅದು ನಿಜವಾಗಲೂ ಕೂಡ. ಅವರಿಗೆ ಇವತ್ತಿಗೂ ಕೂಡ ಬೆಳಗ್ಗೆ ಇದ್ದು ನಾವು ದೇವರಿಗಿನ ಮುಂಚೆ ಅವರನ್ನು ಜ್ಞಾಪಕ ಮಾಡಿಕೊಂಡು ನಾವು ಬೇರೆ ಕೆಲಸಗಳನ್ನು ಪ್ರಾರಂಭ ಮಾಡ್ತೀವಿ. ಆಟೋಬಯೋಗ್ರಫಿ ಅಂತಂದರೆ ಬಡತನದಿಂದ ಬಡತನ ಕಲಿಸಿದ ಪಾಠ ಅಂತ ನನಗೆ ಅನಿಸುತ್ತೆ. ನನಗೇನಾದ್ರು ಪೂರ್ಣ ಮಾರ್ಗದರ್ಶನ ಮಾಡಿದರೆ ನನ್ನ ತಾಯಿ ಮತ್ತು ನಮ್ಮ ಅಣ್ಣ. ನಮ್ಮ ತಾಯಿಯೇ ನನಗೆ ಸರ್ವಸ್ವ. ತಾಯಿ ಬಿಟ್ಟರೆ ಅಣ್ಣ, ಅದು ಬಿಟ್ಟರೆ ದೂರದೊಳಗೆ ಕೃಷ್ಣಮೂರ್ತಿ ಅಂತಿದ್ರು, ಬಾಟಿ ಕೃಷ್ಣಮೂರ್ತಿ. ಅವರು ನನ್ನ ಜೀವನದ ಪ್ರತಿಯೊಂದಕ್ಕೂ ಅವರೇ ದಾರಿಗೆ. ಇದು ಒಂದು. ಎರಡನೇದು, ನಮ್ಮ ತಾಯಿ ಒಂದು ಮಾತು ಹೇಳ್ತಾರೆ, ನೀವು 5 ಜನ ಅಂತಮಿಟ್ಟರು ಸ್ವಾಭಿಮಾನದಿಂದ ಬದುಕಿ ನಿಮ್ಮ ಕೆಲಸ ನೀವೇ ಮಾಡಿಕೊಳ್ಳಿ, ಯಾವ ಸಂದರ್ಭದವರು ಇನ್ನೊಬ್ಬರಿಗೆ ಮೋಸ ಮಾಡಬೇಡಿ, ದೇವರು ನಿಮ್ಮನ್ನು ಕಾಪಾಡ್ಕೊಳ್ತಾನೆ. ನಿಮ್ಮ ಪಾದಿಗೆ ಏನು ಬಂದದೋ ಅದನ್ನು ನೀವು ಮಾಡ್ತೀವಿ. ಪಾದಿ ಬಂದಿದ್ದು ಪಂಚಾಮೃತ ಕಡಿಮೆ ಅಂತ ನಾನು ಹೇಳಿದೆ. ನಾವು 5 ಜನ, ನಾವು 2 ಜನ ಎರಡನೇ ಹೆಂಡತಿ ಮಕ್ಕಳು, 5ನೇ ಹೆಂಡತಿಗೂ ಒಂದು ಪಾಲು, ಮೊದಲನೇ ಮಹಿಳೆಗೆ ನಮಗೂ ಒಂದು ಪಾಲು, 5 ಜನಕ್ಕೆ ಒಂದು ಪಾಲು, ಒಬ್ಬರಿಗೆ ಒಂದು ಪಾಲು. ಅವಾಗ ಅವ್ರಿಗೆ ಪೂರ್ತಿ ಕಾಲಿಗೆ ಹೋಗ್ತು ಅಲ್ಲ ಹೇಳ್ತಾರೆ. ಸೊ ಆದರೂ ನಾವು ಹೆದರಿಲ್ಲ. ನಮ್ಮ ತಾಯಿ ನಮ್ಮನ್ನೆಲ್ಲ ಮಾರ್ಗದರ್ಶನ. ಆಗ ನನ್ನ ತಾಯಿ ಮೂರನೇದು ಪುಸ್ತಕ ಓದೋ ಹೊತ್ತ ನಿಮ್ಮ ಜೀವನದ ನನ್ನ ಬದುಕು ಭಾವನೆ ಅಂತ ನನ್ನ ಪುಸ್ತಕ ಹೆಸರು. ಸೊ ಕಾಂತೇಶ್ ಮೂರ್ತಿ ಸರ್ ಹೇಳ್ದಂಗೆ ನಾನೆಲ್ಲೋ ಓದಿತ್ತು, ನನಗೆ ಅದು ಅನುಭವ ಆಗಿಲ್ಲ. ಬಡತನ ಕಲಿಸುವ ಪಾಠ ಯಾವ ವಿಶ್ವವಿದ್ಯಾನಿಲಯವೂ ಕಲಿಸಲಾಗದು ಅಂತ ಎಲ್ಲೋ ಓದಿದ್ದೆ, ಯಾವುದೋ ಆಟದಲ್ಲೋ ಎಲ್ಲೋ ಬರೆದಿದ್ರು. ತುಂಬಾ ಚೆನ್ನಾಗಿ ಎಲ್ಲರೂ ಹೇಳಿದ್ರಿ. ಇದು ಬಂದಾಗ ಸುಮ್ಮನೆ ಟೂರ್ ಮಾಡಬಾರ್ದು, ಏನಾರು ಒಂದು ನೆನ್ಪಿಟ್ಕೊಳ್ಳೋ ಅಂತ ಒಂದು ಪ್ರೋಗ್ರಾಮ್ ಮಾಡ್ಬೇಕು ಅನ್ನೋ ಇದ್ರಿಂದ ನಾನು ಸುಮ್ಮನೆ ಅರ್ಜೆಂಟಲ್ಲಿ ಏನೋ ಬರ್ಕೊಂಬಂದೆ. ಇದರಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿದೆ ಏನು ಅಂತ ನನಗೆ ಗೊತ್ತಿಲ್ಲ. ಆದ್ರೂ ಒಂದು ರೆಕಾರ್ಡ್ ಮಾಡ್ಕೊಂಡು ಯಾವಾಗಲ ಅಲ್ಲ, ನಾನು ಅದಕ್ಕೆ ನನಗೆ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಅದನ್ನ ಇನ್ನೊಂದ್ಸತಿ ರೀಕಾಲ್ ಮಾಡ್ಕೊಂಡು ಕ್ಲೀನಾಗಿ ಕೇಳ್ಕೊಂಡಾಗ ಖಂಡಿತ ಅನುಭವ ಆಗುತ್ತೆ. ಇನ್ನು ನೀವು ಹೇಳ್ದಂಗೆ ಸಾರಾಂಶ ಹೇಳ್ದಂಗೆ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರು, ಯಾವ ದೇವರಿಗಿಂತ ಕಣ್ಣಿಗೆ ಕಾಣುವ ದೇವರು ಇಂಪಾರ್ಟೆಂಟು. ನಾನು ಗಮನಿಸಿದೆ ಎಷ್ಟು ಭಾವುಕರಾದರು ಡಾಕ್ಟರ್ ಶ್ರೀಧರ್ ಅವರು. ಯಾಕೆಂದ್ರೆ ಅಷ್ಟು ಒಂದು ಶಕ್ತಿ ಇದೆ ತಂದೆ ತಾಯಿಯ ಒಂದು ಇದಕ್ಕೆ. ಸೊ ಅದನ್ನ ಯಾವತ್ತು ಅದನ್ನು ಪಾಲಿಸ್ಬೇಕು, ನಾನು ಪಾಲಿಸ್ತೀನಿ ಕೂಡ. ನನಗೆ ತಂದೆ ತಾಯಿ ಏನಿಲ್ಲ ಈಗ, ಬಟ್ ಇದ್ದಾಗ ನಾನು ನನಗೆ ನೆಮ್ಮದಿ ಆಗೋಷ್ಟು ಮಾಡ್ಕೊಂಡಿದ್ದೀನಿ ಅಂತ ಒಂದು ಭರವಸೆ, ಒಂದು ಸಮಾಧಾನ ಇದೆ. ನೀವೇನು ಮಾತಾಡ್ತೀರಾ? ಮಾಡೋಣ. ಸೇಮ್ ಟೈಮ್ ಈ ಸ್ನೇಹಕೂಟ ಹೇಗಂತ ಹೇಳಿದ್ರೆ, ನಮಗೆ ಈ ಎಮ್ಮೆ ಜೊತೆಗೆ ಎಮ್ಮೆ ಹೋಗ್ತಾ ಇರ್ಬೇಕು, ದನದ ಜೊತೆ ದನಕ್ಕೆ ಹೋಗ್ಬೇಕು. ಹಾಗೆ ಇದು ನಮ್ಮ ಗ್ರೂಪಲ್ಲಿ ನಾವೇ ಇರಬೇಕು, ಎಮ್ಮೆನೋ ಅದು ದನ ಸೇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ 13-14 ಜನ ಏನಿದೀವಿ ನಾವು, ಅದನ್ನು ಚೇಂಜ್ ಬೇರೆಯವ್ರು ಬಂದು ನಾವು ಸೇರಿಸ್ಕೊಳ್ತಾ ಇಲ್ಲ, ಸೇರಿಸ್ಕೊಳಕ್ ಆಗಲ್ಲ ನಮ್ಮ ಮನಸ್ಸಿಗೆ. ಇದ್ರೆ ಅದೇ ತರ ಎಮ್ಮೆ ಕೋಣ ಹಸು ಇದೆ ಬಿಟ್ರೆ ಕುರಿಗಿರಿ ಸೇರಿಸ್ಕೊಳಕ್ ಆಗ್ತಾ ಇಲ್ಲ. ಹಾಗೆ ನೋಡಿ, ವಾಕಿಂಗ್ ಬರೋಲ್ಲ, ಅವ್ರಿಗೆ ಫೋರ್ಸ್ ಮಾಡಿ ನಾವು ಕುರಿತೇವೆ. ಯಾಕಂದ್ರೆ ಏನೋ ಒಂದು ನಮಗೆ ಅವ್ರಿಗೆ ಎಮ್ಮೆ ಕೋಣ ಅಲ್ಲ, ಅವರು ನಮ್ಮ ಜೊತೆಗೆ ಸೇರ್ಕೊಂಡು ಲೈಕ್ ಮೈಂಡೆಡ್ ಅಂತ. ಹಾಗೆ ಎಷ್ಟೋ ಜನ ಹೇಳ್ತಿದ್ರು, ಈ ಗ್ರೂಪಿಗೆ ಸೇರಿಸ್ಕೊಡಲ್ಲ ಅಂತಲ್ರಿ ನೀವು, ಯಾರಿಗೂ ಅಷ್ಟು ಈಸಿಯಾಗಿ ನೀವು ಅವ್ರ ಜೊತೆಗೆ ಮಿಂಗಲ್ ಆಗೋದಿಲ್ಲ. ಇಲ್ಲ, ಹಂಗೇನಿಲ್ಲ, ನಮ್ಗೆ ಆ ಟೈಪ್ ಬರಲಿಲ್ಲ. ಯಾಕಂದ್ರೆ ನಾವು ಒಂದು ಫ್ಯಾಮಿಲಿ ಪರ್ಸನ್ಸ್ಗಳು, ಪ್ರತಿಯೊಂದಕ್ಕೂ ನಾವು ಯೋಚನೆ ಮಾಡ್ತೀವಿ ಎಲ್ಲ ಆ್ಯಂಗಲಲ್ಲೂ. ಯಾಕಂದ್ರೆ ನಮ್ಮ ಜೊತೆಗೆ ಸೇರ್ಕೊಂಡವರು ಅವ್ರ ಜೊತೆಗೂ ಚೆನ್ನಾಗಿರಬೇಕು. ಯಾಕಂದರೆ ನಾವು ಫಂಕ್ಷನಿಗೆ ಹೋದ ಅವ್ರ ಮನೆಗೆ ಹೋಗ್ತೀವಿ, ನಮ್ಮ ಮನೆಗೆ ಅವ್ರು ಬರ್ತಾರೆ, ಅಲ್ಲಿ ಯಾವ ಥರದ ಒಂದು ಬಾಂಧವ್ಯಗಳು ಚೆನ್ನಾಗಿರ್ಬೇಕು. ಅದಕ್ಕಾಗಿ ರಿಸ್ಟ್ರಿಕ್ಟ್ ಮಾಡ್ಕೊಳ್ತೀವಿ ನಾವು, ನಮ್ಮದೇ ಗ್ರೂಪನ್ನು ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಮಾಡ್ಕೊಳ್ತೀವಿ. ಮಾಡ್ಕೊಂಡಾಗ ಏನಾಗ್ತದೆ, ನಮಗೆ ಎಲ್ಲಿ ಟೂರ್ ಹೋದ್ರೂ ಏನೂ ಅನಿಸೋದಿಲ್ಲ. ಈಗ ನಾವು ಗೌಡ್ರ ಮನೆಗೆ ಬೆಳಗ್ಗೆ ಹೋದಿವಿ, ಎಷ್ಟು ಖುಷಿ ಆಯ್ತಂದ್ರೆ ಯಾರ್ದೋ ಬೇರೆ ಮನೆಗೆ ಹೋದಂಗೆ ಅನಿಸ್ತಾ ಇಲ್ಲ ನಮಗೆ. ಯಾವುದೋ ನಮ್ಮ ಮನೆ ನೆಂಟರ ಮನೆಗೆ ಹೋಗೋದು, ನಮ್ಮ ನೆಂಟರ ಮನೆಯಲ್ಲೂ ಅಷ್ಟು ನಾವು ಒಳಗೆಲ್ಲ ಹೋಗಿ ಅಷ್ಟೆಲ್ಲ ಈಸಿಯಾಗಿ ಹೋಗಲ್ಲ, ಅಷ್ಟೆಲ್ಲ ಖುಷಿಯಲ್ಲಿ ಇದ್ದೀವಿ. ಸೊ ಹಾಗಾಗಿ ಈ ಒಂದು ಟೂರು, ಇಂಥ ಟೂರ್ಗಳು, ಈ ಒಂದು ಅಂತಾರೆ ಇಂಥ ಟೂರ್ಗಳು ಅಟ್ಲೀಸ್ಟ್ ಒಂದು 3 months ಒನ್ಸ್ ನಾವು ಮಾಡ್ತಾ ಇದ್ದೀವಿ. ಇನ್ನು ಅದು ಹಾಗೆ ಕಂಟಿನ್ಯೂ ಆಗ್ತದೆ. ಕಾರಣಾಂತರಗಳಿಂದ ಮಧ್ಯದಲ್ಲಿ ದೊಡ್ಡ ದೊಡ್ಡ ಟೂರ್ಗಳು ನಾವು ನಿಂತ್ಕೊಂಡಿದೆ. ಅದನ್ನು ಈ ವರ್ಷದಿಂದ ಮತ್ತೆ ನಾವು ಪ್ರಾರಂಭ ಮಾಡ್ತೇವೆ. 3 ದಿನದ 4 ದಿನದ್ದು ಯಾರ್ಯಾರು ಎಷ್ಟು ಜನ ಬರಬೇಕೋ ಅದನ್ನ ಸೇರ್ಕೊಂಡು ಹೋಗ್ಬೇಕು ಮಾಡಿದ್ದೇವೆ. ನಮ್ಮ ಒಂದು ಅಭಿವೃದ್ಧಿ ತಕ್ಕ
ಹೌದು, ನಿಮ್ಮ ಯಾಕಂದ್ರೆ ನೀವು ನಿಮ್ಮದೇ ಆದ ಒಂದು ಲಿಮಿಟೇಷನ್ಸ್ ಇದೆ, ಅದೊಂದು ನೋಡ್ಕೊಂಡ್ಬಿಟ್ಟು ನಾವು ಕರಿತೀವಿ. ಯಾಕಂದ್ರೆ ನಾವು ಡೇ ಟ್ರಿಪ್ಪು ಅದು ಸಂಡೇ ಬಿಟ್ಟು ಸಾಟರ್ಡೇನೇ ಇಡ್ಲಿಕ್ಕೆ ಕಾರಣ ನೀವೇ ಕಾರಣ. ಯಾಕಂದರೆ ನಿಮಗೆ ಎಲ್ರಿಗೂ ಅನುಕೂಲ ಆಗಲಿ ಅಂತ ನಾವು ಮಾಡಿದ್ವಿ. ಸಂಡೇ ನಾಳೆ ಮತ್ತು ಶಿವರಾತ್ರಿ ಯಾರಿಗೂ ಬರಲಿಕ್ಕಾಗಲ್ಲ, ನಮಗೆ ನಿತ್ಯ ಸಂಡೇ. ಹಾಗಾಗಿ ಓಕೆ, ನೀವು ಎಲ್ಲರೂ ಬಂದಿದ್ದೀರಾ? ಅದೇ ಉದ್ದೇಶದಿಂದ ಈಗ 35 ವರ್ಷದ ಹಿಂದೆ ನಾನು ಸ್ನೇಹ ಅಂತ ಶುರು ಮಾಡಿದೆ. ರೋಟ್ರಿಂದ ಹೊರಗೆ ಬಂದು ಸ್ನೇಹ ಅಂತ ಹೇಳಿ, ಸ್ನೇಹ ಶುಭಕ ಅಂತ ಇವತ್ತಿಗೋದು ತುಂಬ ಚೆನ್ನಾಗಿದೆ. ಒಂದ್ಸಲ ಇವರು ಬಂದವರು ಹೇಳ್ತಾ ಇದ್ರು, ಬಂದು ನಾಗಭೂಷಣ ಬಂದಿದ್ರು, ಅವ್ರು ಹೇಳಿದ್ರು ನಿಜವಾಗಿ ಇದು 33 ವರ್ಷ ಆಯ್ತು ಬಂದು. 33 ವರ್ಷ ಇಷ್ಟು ಮಾಡಿದ್ದು ಬಹಳ ಕಷ್ಟ. ನೋ ಪ್ರೆಸಿಡೆಂಟ್, ನೋ ಅಕೌಂಟ್, ನೋ ಬ್ಯಾಲೆನ್ಸ್ ಶೀಟ್, ನೋ ಬ್ಯಾಂಕ್ ಅಕೌಂಟ್, ನೋ ಬ್ಯಾಲೆನ್ಸ್. ಆಮೇಲೆ ಯಾರು ಯಾವ ಪ್ರೊಫೆಷನ್ ಇಲ್ಲ, ಎಲ್ಲರೂ ಒಂದೇ. ಅದು ಈ ತುಂಬ ಚೆನ್ನಾಗಿದೆ. ಗ್ರೂಪಲ್ಲೇ 4 ಜನ ಇದೀವಿ. ಇಲ್ಲ, ನನಗೆ ಫಸ್ಟ್ ಆಫರ್ ಮಾಡಿದ್ದೆ ಡಾಕ್ಟರ್. ಕಾರಣಾಂತರದಿಂದ ನಾನು ಹೇಳಿದೆ ನಾನು ಯಾವುದಕ್ಕೂ ಸೇರ್ಲಿಕ್ಕೆ ಇಷ್ಟಪಡಲ್ಲ, ಯಾಕಂದ್ರೆ ನಾನು ಸರಿ ಬರ್ಲಿಕ್ಕಾಗಲ್ಲ. ನಾನು ಎಲ್ಲಿ ಹೋದ್ರೂ ಜಸ್ಟಿಫಿಕೇಶನ್ ಬೇಕು ನಂದು. ಸುಮ್ಮನೆ ನಾಮಕಾವಸ್ಥೆಗೆ ಹೆಸರು ಕೊಟ್ಟು ನಾನು ಇದು ಹೋಗ್ಲಿಕ್ಕಲ್ಲ, ಇನ್ವಾಲ್ವ್ಮೆಂಟ್ ಕೊಟ್ಟಿರ್ಬೇಕು ನಂದು. ಫ್ಯಾಮಿಲಿ ಬರುತ್ತೆ. ಅದೇ ನನಗೆ ಇಲ್ಲಿ ಬರ್ಲಿಕ್ಕಾಗಲ್ಲ, ಸದ್ಯದ ಪರಿಸ್ಥಿತಿ ನನಗೆ ಆಗಲ್ಲ ಅಂತಲೇ ಸ್ಟ್ರೈಟಾಗಿ ಹೇಳಿದೆ. ಈಗ ಇನ್ನು ನೆಕ್ಸ್ಟ್ ಟ್ರಿಪ್ಪನ್ನು ನಾವು ಆದಷ್ಟು ಬೇಗ ಮಾಡ್ತೇವೆ. ಮಣಿಯವರು ತುಂಬ ಪ್ರಿಪ್ರೇಷನ್ ವಾರಗಟ್ಟಲೆ ನನಗೂ ಹೇಳಿದೆ ಮಾಡಿದ್ರು ಅವರು, ಯಾಕಂದರೆ ಗೌಪ್ಯವಾಗಿ ಇರಬೇಕು ಅಂತೇಳಿ ತುಂಬ ಚೆನ್ನಾಗಿ ಮಾಡಿದರು. ಬಟ್ ಕಾರಣಾಂತರದಿಂದ ಟೈಮ್ ಅಭಾವ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು. ಓಕೆ, ನೀವು ಅದನ್ನು ಅದು ಗೌಪ್ಯತೆ ಹಂಗೆ ಇರಲಿ. ನೆಕ್ಸ್ಟ್ ಟ್ರಿಪ್ನಲ್ಲಿ ಅದನ್ನು ಹೊರಗೆ ಹಾಕಿ ಏನೇ ಟ್ರಿಪ್ ಮಾಡಿದ್ರೆ ಏಪ್ರಿಲ್ ಎಂಡ್ ಒಳಗೆ ಮಾಡಿ. ಅದು ನಿಮಗೆ ಬಿಟ್ಟು ಹಾಕ್ತೀವಿ. ನಿಮ್ಗೆ ಯಾವ ಅವ್ರು 6 ತಿಂಗಳು ಬಾರಿನ ಹೋಗ್ತಾರೆ, 3 ತಿಂಗಳು ಇಲ್ಲಿ ಇರ್ತಾರೆ. ಈಗ ಅದು ಬಿಟ್ಟು ನೀವು ಇದಾಗ ಮಾಡ್ಬೇಕಂದ್ರೆ ಅದೆಲ್ಲ ಆಗಲಿ. ಏಪ್ರಿಲ್ ಹೋದ್ಮೇಲೆ ಮಾಡೋದು ನಾನು. ಸೊ ಅದನ್ನೇ ಹೇಳ್ತೀನಿ. ಸೊ ಈ ಕಾರ್ಯಕ್ರಮ ಇಲ್ಲಿ ಮುಗಿಸ್ತೀನಿ. ಇಂಥ ಒಳ್ಳೆ ಲೊಕೇಶನ್ ಅಲ್ಲಿ ಹೋಸ್ಟ್ ಮಾಡಿದ ಉಮೇಶ್ ಗೌಡ ಅವರಿಗೆ ಧನ್ಯವಾದಗಳು. ಇನ್ನು ಅವರ ಶ್ರೀಮತಿಯವರಾದ ಪೂರ್ಣಿಮಾ ಅವರು, ಕರೆಕ್ಟಾ? ಪೂರ್ಣಿಮಾ ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡಿಕೊಟ್ಟಿದ್ರು. ಡಾಕ್ಟರ್ ಮಾತಾಡಬೇಕಂತ ಕಾಣುತ್ತೆ. ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಹೇಳಲೇಬೇಕು, ನಮ್ಮ ಗ್ರೂಪಲ್ಲಿ ಎಲ್ಲವನ್ನೂ ಸರಿಯಾಗಿ ನಿರ್ವಹಿಸ್ತಕ್ಕಂಥವ್ರು ಅಂತಂದರೆ ಮಣಿ ಸುಬ್ರಹ್ಮಣಿ ಅಲ್ವಾ? ಅಷ್ಟು ಚೆನ್ನಾಗಿ ಇದನ್ನು ವರ್ಕೌಟ್ ಮಾಡಿ ಇದು ಸಣ್ಣ ಒಂದು ದಿವಸದ ಟೂರ್ ಆದರೂ ಅದು ಮೆಟಿಕ್ಯುಲಸ್ ಆಗಿ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ವರ್ಕೌಟ್ ಮಾಡಿದ್ದಾರೆ. ಅವರಿಗೆ ಸಾಥ್ ಕೊಟ್ಟವರು ನಮ್ಮ ಶನಾಯಿ, ಗಣಪತಿ ಇವರು ಅಲ್ಲ ಇರ್ಬೋದು. ಸೊ ನಾವು ಮಣಿಗೆ ಮತ್ತು ನಾವೆಲ್ಲರೂ ಆಭಾರಿಯಾಗಿದ್ದೇವೆ. ಅವರಿಗೊಂದು 3 cheers to ಮಣಿ. ಓಕೆ, ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಇಲ್ಲಿಂದ ಹೊರಡ್ತೀವಿ. 4 ಕಾಲಿಗೆ ಕರೆಕ್ಟ್ ಆಗಿದೆ ಟೈಮಿಂಗ್, 4:07 ಸೊ 4 ಕಾಲಿಗೆ ಹೊರಟ್ರೆ 5 ಕಾಲ ಅಷ್ಟೊತ್ತಿಗೆ ನಾವು ಪೀಕಲ್ಲಿ ಇರ್ತೀವಿ. 1 ಅವರ್ ಬೇಕು ಸರ್, ಆರಾಮಾಗಿ ಹೋಗೋಣ. 60 ಮೇಲೆ ಹೋಗಿಲ್ಲ. 15 ಕಿಲೋಮೀಟರ್ ತೀರ್ಥಹಳ್ಳಿಗಿದೆ, ಅಲ್ಲಿಂದ 25 ಕಿಲೋಮೀಟರ್ ಇದೆ. ಸೊ 5 ಕಾಲ ಅಷ್ಟೊತ್ತಿಗೆ ಅದು ಇರ್ತೀವಿ ಅಷ್ಟೇ. ಬಟ್ ಅಲ್ಲಿ 6 ಗಂಟೆಯಿಂದ ತಂಪು ವಾತಾವರಣ ಇರುತ್ತೆ. ಸನ್ಸೆಟ್ ಆಗೋದು 6:25ಕ್ಕೆ ಕಂಪ್ಲೀಟ್ ಸನ್ಸೆಟ್ ಆಗುತ್ತೆ. ಸೊ 6:15 ಅಲ್ಲಿಂದ ಹೊರಟು ಮುಂದಿನ ಕಾರ್ಯಕ್ರಮ ಶರಣೆ ಅವ್ರು ಹೇಳ್ತಾರೆ ವ್ಯಾನ. ಥ್ಯಾಂಕ್ ಯು ಎಲ್ಲರೂ, ಥ್ಯಾಂಕ್ ಯು. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಧನ್ಯವಾದ. ಅಲ್ಲಿ ಮುಗಿಸ್ಬೇಕು ಅಂತ ನಿಲ್ಸಿದ್ದೆ. ಹೌದು ಸರ್, ತರಲಿಲ್ಲ, ಇದೊಂದು ಸ್ಟಾಪೇ ಮಾಡಿಲ್ಲ. ತರ್ಬಿಡಿ. ಅಲ್ಲೇ ಇತ್ತ ಬರುವ ಕಾಣಿಲ್ಲ ಸರ್.